ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಐರಾವತನ ಜೊತೆವೆ. ಎಲ್ಲಿದ್ದೇವಪ್ಪ ಅಂತ ಹೇಳಿದ್ರೆ, ಕಂಪನಿಯಿಂದ ಒಂದು ಅರ್ಧ ಕಿಲೋಮೀಟರ್ ಎದುರುಗಡೆ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ಅವರೇ. ಅಲ್ಲಿ ಅಕ್ಕಿ ರಾವೆಲ್ಲ ಮಾಡ್ತಾ ಇದ್ದಾರೆ. ಸೊ ಗರ 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 ಸೌಂಡ್ ಬರ್ತದೆ. ನಾನು ಮಾತಾಡೋದು ಸಹ ನಿಮಗೆ ಕೇಳೋದಿಲ್ಲ, ಮತ್ತು ಇರಿಟೇಷನ್ ಕೂಡ. ಅದಕ್ಕೋಸ್ಕರ ಸೊ ಈಗ ಇಲ್ಲಿ ಎಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಸ್ವಲ್ಪ ಐಟಮ್ ತರಲಿಕ್ಕೆ ಹೋಗ್ಲಿಕ್ಕೆ ಇತ್ತು. ಹಾಗಾಗಿ ಇಲ್ಲಿ ಸೈಡ್ಗೆ ಹಾಕಿ ವ್ಲಾಗ್ ಸ್ಟಾರ್ಟ್ ಮಾಡುವಂತ ಮಾಡ್ತಾ ಇರೋದು. ನಾ ಇವತ್ತು ಬರುವಾಗಲೇ ಲೇಟ್ ಅಂತ ಹೇಳ್ಕೊಳ್ಳಿ, 10 ಗಂಟೆ ಆಗಿದೆ ಬರುವಾಗ. ಸೊ ಗಂಟೆ ಈಗ 10:27 ಆಯಿತು. ಈಗ ಹೋಗಿ ಬರುವಾಗ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ, ಒಂದು 11 ಗಂಟೆ 11 ಕಾಲು ಪಕ್ಕ ಆಗ್ತದೆ. ಬಿಕಾಸ್ ಯಾಕಂತ ಹೇಳಿದ್ರೆ ಅಲ್ಲಿಂದ ಐಟಮ್ ತರಬೇಕು, ಮತ್ತು ಅದಾದಮೇಲೆ ಬರುವಾಗ ತಿಂಡಿ ತರಬೇಕಂತೆ. ಸೊ ಹೀಗೆಲ್ಲ ಇಷ್ಟು ಕೆಲಸ ಉಂಟು ನನಗೀಗ ಹೋಗಿ. ಮತ್ತೆಂತ ಹೇಳಿದರೆ, ಗಾಡಿ ಕೂಡ ಎಂಥದ್ದು ಕ್ಲೀನ್ ಮಾಡಲಿಲ್ಲ ನೋಡಿ, ಹಾಗೇನೆ ಉಂಟು ಗಾಡಿ. ಮುಟ್ಟುವ ಅಂತ ಹೇಳಿದರೆ ಎಂತಂತ ಹೇಳಿದರೆ, ಈಗ ಗಾಡಿ ವಾಶ್ ಮಾಡಿದರೆ, ಸೊ ಇನ್ನೊಂದು ಎಂತ ಗೊತ್ತುಂಟ, ಯಾವತ್ತು ನಾನೇ ಗಾಡಿ ವಾಶ್ ಮಾಡುವಾಗ ನನಗೆ ತಲೆ ಹಾಳಾಗಿ ಹೋಗ್ತದೆ. ಇನ್ನೊಬ್ಬರು ಡ್ರೈವರ್ ಸಹ ಮುಟ್ಟಬೇಕಲ್ಲ, ನಾನೇ ಮುಟ್ಟಿ ಎಷ್ಟಂತ ಕ್ಲೀನ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಟಲ್ಲಿ ಎಲ್ಲ ನೋಡಿ ಯಾವ ಥರ ಕೆಸರಾಗಿದೆ ಅಂತೇಳಿ. ಇಲ್ಲೆಲ್ಲ ಆ ಥರ ನಿಂತು ಕೆಸರು. ಬಿಕಾಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಮಾಡೋದಿಲ್ಲ ಅಂತ ಇಲ್ಲ, ನಾನು ಸಹ ಮಾಡ್ತೇನೆ, ಕ್ಲೀನ್ ಮಾಡ್ತೇನೆ. ಬಟ್ ಈ ಮಳೆಗಾಲದಲ್ಲಿ ಮಾಡಲಿಕ್ಕೆ ಸಹ ಒಂಥರ ಆಗ್ತದೆ. ಯಾಕಂತ ಇದ್ರೆ ಇಲ್ಲಿ ಕ್ಲೀನ್ ಮಾಡಿ ಹೋಗುದು ಮಾರೆ. ಮೊನ್ನೆ ಸಹ ಅಷ್ಟೇ, ಒಂದು ವಾರದ ಹಿಂದೆ ಫುಲ್ಲು ಕ್ಲೀನ್ ಮಾಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿ, ಮತ್ತು ಹಿಂದ್ಗಡೆ ನಮ್ಮ ಬಾಡಿ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿ, ಫುಲ್ ಕ್ಲೀನ್ ಮಾಡಿ ಹೋಗಿದ್ವಿ. ಮಳೆ ಬಂದು ಫುಲ್ ಮಳೆ ಇತ್ತು ಅವತ್ತು. ಬಂದು ಸಂಜೆ ಮತ್ತೆ ಗಾಡಿ ಇಡುವಾಗ ಅದೇ ಥರ. ಇದಕ್ಕಿಂತ ಇದು ಒಣಗುದಿಲ್ಲ, ಗೊತ್ತಾಯ್ತಾ? ಈ ಮ್ಯಾಟೆಲ್ಲ ಇದು ಕ್ಲೀನ್ ಮಾಡಿದರೆ ಒಣಗುದಿಲ್ಲ. ಸೊ ಎಂತ ಮಾಡೋದು, ನಾವು ಕ್ಲೀನ್ ಮಾಡ್ತೇವೆ, ಅದು ಒಣಗ್ಲಿಕ್ಕಿಲ್ಲ. ಮತ್ತು ನಾವು ಕೆಸರಲ್ಲಿ ಹೋಗಿ ಅದಕ್ಕೆ ಬಂದು ಇದು ಮೆಟ್ಲಿಕ್ಕೆ ಆಯಿತು. ಸೊ ಮತ್ತೆ ಕೆಸರಾಗ್ಲಿಕ್ಕೆ ಆಯಿತು. ಅದಕ್ಕೋಸ್ಕರ ಎಂತ ಕ್ಲೀನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಸರ್ವಿಸಿಗೆ ಇಡಬೇಕಷ್ಟೇ. ಕೆಳಗಡೆ ಫುಲ್ಲು ಇಂಜಿನ್ ಪಾರ್ಟ್ ಹತ್ರ ಎಲ್ಲ ಕೆಳಗಡೆ ಇದಾಗಿದೆ ಅಂತ, ಫುಲ್ಲು ಮಡ್ಡಿಡ್ದು ಹೋಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೇ. ಬನ್ನಿ, ಈಗ ಇಲ್ಲಿಂದ ಸೀದಾ ಹೋಗುವ. ಸೀದಾ ಉಜಿರೆಗೆ ಹೋಗಿ ಅಲ್ಲಿಂದ ಐಟಮ್ ಎಲ್ಲ ತಗೊಂಡು ಮತ್ತು ಇಲ್ಲಿಗೆ ಬಂದು ಲೋಡ್ ಮಾಡಿಸ್ಕೊಂಡು ಹೋಗುದೆ. ಚಲೋ ಗೈಸ್, ನಮ್ಮ ಪಯಣ ಇಲ್ಲಿಂದ ಶುರು ಮಾಡುವ. ಲೆಟ್ಸ್ ಗೋ. ಇನ್ನೊಂದು ಹೇಳಲಿಕ್ಕೆ ಮರ್ತೋಯ್ತು. ಎಂತಂತ ಹೇಳಿದರೆ, ನಿನ್ನೆ ಇನ್ನೊಬ್ರು ಡ್ರೈವರ್ ಹೋಗಿದ್ರಲ್ಲ, ಸೊ ಇವತ್ತು ಬರುವಾಗ ಹೊಸ ಟೈರ್ ಹಾಕಿಸಿದ್ದೇವೆ, ಅಪೋಲೋದವರದ್ದು. ಫ್ರಂಟ್ ಟೈರ್ ಒಂದು ಹೊಸತ್ತಾಯಿತು, ಮತ್ತು ಆ ಕಡೆದ್ದು ಹಳತ್ತು ಟೈರನ್ನು ರಿಸೋಲ್ ಮಾಡಿಸಿ ಮತ್ತು ಬ್ಯಾಕಿಗೆ ಹಾಕ್ತೇವೆ ಅಂತೇಳಿ ಆ ಥರ ಪ್ಲ್ಯಾನಿಂಗ್ ಇರೋದು. ಮತ್ತು ಈ ಕಡೆದು ಸಹ ನೋಡ್ಬೋದು, ಇದು ಕೂಡ ಫ್ಲ್ಯಾಟ್ ಆಗಿದೆ, ಒಂದು ಸೈಡ್ ತಿಂತ ಉಂಟು. ಇದನ್ನು ಕೂಡ ತೆಗೆಸಿ ಬರುವ ವಾರ ಇಲ್ಲಿಗೆ ಸಹ ಹೊಸತ್ತು ಎಂಥದ್ದು ಟೈರ್ ಹಾಕಿಸಿ ಇದನ್ನು ರಿಸೋಲ್ಗೆ ಕೊಡೋದು. ರಿಸೋಲ್ಗೆ ಕೊಟ್ಟು ಬ್ಯಾಕಿಗೆ ಹಾಕೋದು. ಇದು ಹೊಸ ಟೈರ್ ಬಂದಾದಮೇಲೆ 2 ಟೈರು ಎದುರಿಗೆ ಹೊಸತ್ತಾದಮೇಲೆ ಮತ್ತು ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸಿ, ಮತ್ತು ಒಂದು ಸೈಡ್ ಸವಿತಾ ಉಂಟಲ್ಲ ಟೈರೆಲ್ಲ, ಸೊ ಅದನ್ನು ಸರಿ ಮಾಡಿಸಬೇಕು, ವೀಲ್ ಅಲೈನ್ಮೆಂಟ್ ಮಾಡಿಸಿ. ಸೊ ಇಂತೆಲ್ಲ ಆಗ್ತದೆ ನೋಡುವ. ಫಸ್ಟಿಗೆ ಹೊಸ ಟೈರ್ ಬರಲಿ, ಅದಾದಮೇಲೆ ಎಂತ ಅಪ್ಡೇಟ್ ಕೊಡ್ತೇನೆ. ಬನ್ನಿ, ಹೀಗೆ ಇಲ್ಲಿಂದ ಸೀದಾ ಹೊರಡುವ. ಉಜಿರೆ ಹತ್ರ ರೀಚ್ ಆಗ್ತಾ ಬಂದೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಲಿಕ್ಕಿತ್ತು. ಯಾಕಂತ ಹೇಳಿದರೆ ತಿಂಡಿ ತಗೊಳ್ಲಿಕ್ಕಿತ್ತಲ್ಲ. ಸೊ ಹಾಗಾಗಿ ನಮ್ಮ ಮ್ಯಾನೇಜರ್ ಕೂಡ ಇವತ್ತು ರಜೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಹೇಳಿದ್ದೇನೆ ಮ್ಯಾನೇಜರ್ಗೆ ಫೋನ್ ಮಾಡಿ ಒಂದು 4 ತಿಂಡಿ ಹೇಳಿ ಅಂತ. ಇಲ್ಲದಿದ್ದರೆ ನಾನು ಅಲ್ಲಿಗೆ ಹೋಗುವಾಗ ಲೇಟ್ ಆದರೆ ಮತ್ತೆ ಅಲ್ಲಿ ತಿಂಡಿ ಎಲ್ಲ ಇರೋದಿಲ್ಲ, ಖಾಲಿಯಾಗಿರ್ತದೆ. ಅದೊಂದು ದೊಡ್ಡ ಉಪದ್ರ. ಅದಕ್ಕೋಸ್ಕರ ಮ್ಯಾನೇಜರ್ಗೆ ಫೋನ್ ಮಾಡಿ ಆಗಿದೆ, ಅವರು ಹೇಳ್ತಾನೆ ಅಂತ ಹೇಳಿದ್ದಾರೆ. ಮತ್ತೆಂತ ಹೇಳಿದರೆ, ನಿನ್ನೆ ಡೀಸೆಲ್ ಹಾಕಿಸಲಿಲ್ಲ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು, ಡೀಸೆಲ್ ಹಾಕಿಸಲಿಲ್ಲ. ಯಾಕಂತ ಗೊತ್ತಿಲ್ಲ. ಇವತ್ತು ನಾವು ಬರುವಾಗನೇ ಹಾಕಿಸುವ. ಈಗ ಇಲ್ಲಿಂದ ನಾವು ರೈಟ್ ತಗೊಂಡು ಧರ್ಮಸ್ಥಳ ರೋಡಲ್ಲಿ ಹೋಗಬೇಕು. ಅಲ್ಲಿ ಎದುರುಗಡೆ ಇಲ್ಲಿಂದ ಒಂದು ಕರೆಕ್ಟಾಗಿ 1 ಕಿಲೋಮೀಟ್ರ್ ಹೋದರೆ ಒಂದು ಅಂಗಡಿ ಸಿಗ್ತದೆ. ಅಲ್ಲಿಂದ ಐಟಮ್ ತಗೊಂಡು ಮತ್ತೆ ಇದೇ ದಾರಿಯಲ್ಲಿ ಬರುವ. ಉಜಿರೆಯಲ್ಲಿ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇನೆ. ನಮ್ಮ ಅಂಗಡಿ ಪಾಯಿಂಟ್ ಇರೋದಲ್ಲಿ ಅಲ್ಲಿಂದ ಐಟಮ್ ತಗೊಂಡು ಬರಬೇಕು. ಅಲ್ಲಿ ಈಕೋ ನಿಂತಿದಲ್ಲ, ಸೊ ಅಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಮಾರೆ. ಇಡೀ ರಿಕ್ಷಾದವರು ನಿಲ್ಲಿಸಿದ್ದಾರೆ. ಒಂದು 50 ಮೀಟ್ರ್ ಎದುರುಗಡೆ ನಿಲ್ಲಿಸಿದ್ದೇನೆ. ಯಾರನ್ನಾದರೂ ಕರ್ಕೊಂಡು ಬರಬೇಕಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಒಂದು ಕ್ಷಣದಲ್ಲಿ ಎಷ್ಟು ಬ್ಲಾಕ್ ಆಯ್ತು ಅಂತ ಹೇಳಿದರೆ ನೋಡ್ಬೋದು. ಅಲ್ಲಿ ಒಂದು ಕಟ್ಟಿಂಗ್ ಉಂಟಲ್ಲ, ಆ ಕಡೆಯಿಂದ ಬಂದು ನಾನು ಈ ಕಡೆ ಕಟ್ ಮಾಡಿರೋದು. ಸೊ ಆ ಗ್ಯಾಪಲ್ಲಿ ಎಷ್ಟು ಬ್ಲಾಕ್ ಆಯ್ತು ಅಂತ ಹೇಳಿದರೆ, ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. ಇಲ್ಲಿ ರಿಕ್ಷಾದವರದಿತ್ತು. ನಮ್ಮ ಗಾಡಿ ಅಷ್ಟು ಚೆಂದ ಕಟ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಕಟ್ಟಿಂಗ್ ಕೂಡ ಇಲ್ಲ. ಪವರ್ ಶೇರಿಂಗ್ ಅಂತ ಹೇಳ್ತಾರೆ, ಎಂತ ಅಂತ ಗೊತ್ತಿಲ್ಲ, ಕಟ್ಟಿಂಗ್ ಕೂಡ ಇಲ್ಲ. ಸೊ ಅಲ್ಲಿ ಹಿಂದ್ಗಡೆ ಒಮ್ಮೆ ಫುಲ್ಲು ಬ್ಲಾಕ್ ಆಯಿತು. ಮತ್ತು ಆ ಕಡೆ ಈ ಕಡೆ ಎಲ್ಲ ಮಾಡಿ ಗಾಡಿ ಇಲ್ಲಿ ಸೈಡಿಗೆ ಹಾಕಿದ್ದೇನೆ.
ಯಾಕಂತ ಹೇಳಿದ್ರೆ ಹಿಂದೆಯಿಂದ ಸಹ ಅಲ್ಲಿಂದ ಸಹ ಗಾಡಿ ಬರ್ತದೆ ನೋಡಿ, ಹಿಂದೆಯಿಂದ ಸಹ ಗಾಡಿ ಬರ್ತದೆ, ಮತ್ತು ಈ ಕಡೆಯಿಂದ ತಿರುಗಿಸುವವರು ತಿರುಗಿಸ್ತಾರೆ, ಮತ್ತು ಆ ಕಡೆಯಿಂದ ಒಂದು ದಾರಿ ಉಂಟು ಬೆಳಾಳಿಂದ ಬರೋದು, ಸೊ ಅಲ್ಲಿಂದ ಸಹ ತಿರುಗಿಸ್ತಾರೆ. ಅದೊಂದು ದೊಡ್ಡ ಉಪದ್ರ. ಬನ್ನಿ, ಈಗ ಚೀಟಿ ಕೊಟ್ಟಿದ್ದಾರೆ, ಈ ಚೀಟಿಯಲ್ಲಿ ಎಂತೆಲ್ಲ ಉಂಟು ಅದನ್ನೆಲ್ಲ ರಪ ರಪ ತಗೊಂಡು ಸೀದಾ ಇಲ್ಲಿಂದ ಹೊರಡುವ. ಫೈನಲಿ ಐಟಮ್ ಎಲ್ಲ ತಗೊಂಡಾಯಿತು. ಇದೊಂದು ಬಾಕ್ಸನ್ನು ಇಲ್ಲಿಂದ ತಗೊಂಡದ್ದು ಸಂಜೆಯಿಂದ. ಅಲ್ಲಿ ಹಿಂದ್ಗಡೆ ಬೇರೆ ಐಟಮ್ ಎಲ್ಲ ಲೋಡ್ ಮಾಡಿಕೊಂಡು ಬಂದೆ. ಅದಾದಮೇಲೆ ಅಲ್ಲಿ ಸನ್ಫ್ಲವರ್ಸ್ ಹೇಳಿದರು, ಅಲ್ಲಿ ಇಲ್ಲಿಗಿಂತ ಒಂದು 60 ರೂಪಾಯಿ ಜಾಸ್ತಿ ಮಾರ. ಸೊ ಹಾಗಾಗಿ ಓನರ್ ಮತ್ತೆ ಫೋನ್ ಮಾಡಿ ಹೇಳಿದರು, ಅದನ್ನು ಬಿಟ್ಟು ಬನ್ನಿ, ಇಲ್ಲಿಂದ ಒಂದು ಬಾಕ್ಸ್ ತಗೊಂಡು ಬನ್ನಿ ಅಂತೇಳಿ. ಸೊ ಒಂದು ಬಾಕ್ಸ್ ತಗೊಂಡಿದ್ದೇನೆ. ಹಿಂದೆ ಜಾಸ್ತಿ ಅಂತ ಇಲ್ಲ ಲೋಡು, ಅಲ್ಪ ಸ್ವಲ್ಪ ಲೋಡ್ ಉಂಟು. ಅದನ್ನು ಸಹ ಅಲ್ಲಿ ಲೋಡ್ ಮಾಡಿಸಿ ಈಗ ಇದನ್ನು ಸಹ ತಗೊಂಡು ಇಲ್ಲಿಂದ ಹೊರಡ್ತಾ ಇರೋದು. ಹೋಗೋ ದಾರಿಯಲ್ಲಿ ತಿಂಡಿ ತಗೊಂಡು ಹೋಗುವ. ಲೆಟ್ಸ್ ಗೋ. ಹೋಗೋ ದಾರಿಯಲ್ಲಿ ತಿಂಡಿ ತಗೊಳ್ಳಿಕ್ಕಿತ್ತು, ಬಟ್ ಮರೆತು ಇಲ್ಲಿ ನಿಲ್ಲಿಸುವ ಗಾಡಿ ನಾನು ಮರೆತು ಸೀದಾ ಹೋದದ್ದು ಮಾರೆ. ಸೊ ಅಲ್ಲಿಗೆ ಹೋಗುವಾಗ ನೆನಪಾಯಿತು, ಅಲ್ಲಿಟ್ಟು ಅಲ್ಲಿಂದ ತಿಂಡಿ ತಗೊಂಡು ಬಂದೆ. ಈಗ ಹೋಗ್ತಾ ಇರೋದು ತಿಂಡಿ ಅಂತ ಹೇಳಿದರೆ ಎಲ್ರಿಗೂ ಪಲಾವ್ ಆರ್ಡ್ರ್ ಮಾಡಿದ್ದಾರೆ. ಸೊ ಈ ಪಲಾವನ್ನು ತಿಂದ್ಕೊಂಡು ಲೋಡ್ ಮಾಡಿಸುವ ಗಾಡಿ. ಮಿರರೆಲ್ಲ ಒಳಗೆ ಮಾಡಿ ಹೋಗಿದ್ದೆ, ಯಾಕಂತೇಳಿದರೆ ರೋಡ್ ಚಿಕ್ಕದಲ್ವ, ಸೊ ಯಾರಾದರೂ ಹೊಡ್ಕೊಂಡು ಹೋದರೆ ಅದಕ್ಕೋಸ್ಕರ ಮಿರರೆಲ್ಲ ಒಳಗೆ ಮಾಡಿ ಹೋಗಿದ್ದು. ಈಗ ಇಲ್ಲಿಂದ ನಾವು ಬಿಟ್ಟರೆ ಸೀದಾ ಕಂಪನಿಗೆ, ಬೇರೆ ಎಲ್ಲಿ ಸಹ ನಿಲ್ಲಕ್ಕಿಲ್ಲ. ಬನ್ನಿ, ಇನ್ನು ತಿಂಡಿ ತಿಂದು ಎಂತ ಗೊತ್ತಿಲ್ಲ ಮಾರು, ಇದರಲ್ಲಿ ಎಂತ ಸಾಂಬಾರು ಸಹ ಕೊಟ್ಟಿದ್ದಾರೆ. ಎಲ್ರಿಗೂ ಪಲಾವೇ ಕೊಟ್ಟಿರೋದು, ಅದರೊಟ್ಟಿಗೆ ತಿಂಡಿಗೆ ಎಂಥದ. ಬನ್ನಿ ನಾವಿಲ್ಲಿಂದ ಹೊರಡುವ. ಫಸ್ಟಿಗೆ ಮಿರರ್ ಸರಿ ಮಾಡಿಕೊಳ್ಳುವ. ಈ ಮಿರರ್ ಇಲ್ಲದಿದ್ದರೆ ನನಗೆ ಡ್ರೈವಿಂಗೇ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಮಿರರನ್ನೆಲ್ಲ ಒಳಗೆ ಮಡಚಿಕೊಂಡು ಮಾಡ್ತಾರೆ ಮಾರೆ, ಡ್ರೈವಿಂಗ್ ಮಾಡ್ತಾರೆ, ಹೇಗಂತ ನನಗೆ ಸಹ ಗೊತ್ತಿಲ್ಲ. ಬಟ್ ನನಗೆ ಮಿರರ್ ಇಲ್ಲದಿದ್ದರೆ ಎಂಥದ ಒಂದು ಇರಿಟೇಷನ್ ಇದ್ದಾಗೆ. ಚಲೋ ಗಂಟೆ ನೋಡ್ಬೋದು, 11:14 ಆಯಿತು. ಡೀಸೆಲ್ ಅಂತ ಹಾಕಿಸಲಿಲ್ಲ, ಎಲ್ಲಿಯಾದರೂ ಹೋಗುವಾಗ ಇಲ್ಲದಿದ್ದರೆ ಬರುವಾಗಲೇ ಹಾಕಿಸುವ. ಬನ್ನಿ ಈಗ ಸೀದಾ ಇಲ್ಲಿಂದ ಕಂಪನಿಗೆ ಹೋಗುವ. ಎಂತ ಬೇಕಾ ಎಂತ ಜುನೇದ್ ಭಾಯ್, ಯಾವತ್ತು ನೋಡಿದ್ರು ಬಂದು ಅಪಚಾಕೋಣದಾಗಿ ಬಂದು ನಿಲ್ಲೋದು, ಅದೇ ಒಂದು ಡೈಲಾಗ್. ಅಂದ ಈರೆ ಬಡವತ್ತ ಹಾ, ಜೀವನ ಹಾಳಾಗ್ತದೆ ಮುಂಚೆ. ತಲೆಯಲ್ಲಿ ಮೊದಲೇ ಕೂದಲಿಲ್ಲ, ಈತ ಕೂದಲು ಸಹ ಹೋಗ್ತದೆ ನಿಮ್ದು ಮತ್ತೆ. ಹಾ, ಇಲ್ಲಿ ಹೋಗುದು. ಈಗ ಇಲ್ಲಿಂದ ನಾವು ಹೋಗಿ ಸ್ವಲ್ಪ ಒಳ್ಳೆಯದಾಗಿದೆ. ನಾವು ಚೈನ್ ಎಲ್ಲ ಬಿಟ್ಟಿದ್ದೇವೆ. ಹೌದು, ಇದು ಬಂದಾಗ ಆಗ ನಮಗೆ ನೆನಪು ಮಾಡೋದು ಮಾರೆ. ಗಂಟೆ ಕರೆಕ್ಟಾಗಿ ಎಷ್ಟಾಯಿತು? 12:17 ಆಯಿತು. 12:17ಕ್ಕೆ ನಾವು ಲೈನಿಗೆ ಹೊರಡ್ತಾ ಇರೋದು. ಬನ್ನಿ, ಈಗ ಲೋಡೆಲ್ಲ ಆಗಿದೆ, ಎಂತ ತೋರಿಸಲಿಲ್ಲ ಲೋಡ್ ಮಾಡೋದು. ಇವರಿಗೆ ಒಂದು ಕೊಟ್ಟು, ಬಲೆ ಓಯ್ ರಾಘು, ಕೋಪ ಓಸಿಯಲ್ಲಿ ತಗೊಳ್ಳೋದು ಮತ್ತೆ ಅದರಲ್ಲಿ ಕೋಪ. ಹಾಂ, ಅಲ್ಲ, ನೀವು ಓಸಿಯಲ್ಲಿ ತಗೊಳ್ಳೋದು ಮತ್ತೆ ಅದರಲ್ಲಿ ಕೋಪ ಬರೋದಾ ನಿಮಗೆ? ಹಾಂ, ಓಸಿಯಲ್ಲಿ ತಗೊಂಡು ಮತ್ತೆ ಸಹ ಕೋಪ ಅದರಲ್ಲಿ. ಹಾಂ, 12:17ಕ್ಕೆ ನಾವು ಹೊರಡ್ತಿರೋದು. ಬನ್ನಿ ಇಲ್ಲಿಂದ ಸೀದಾ ಹೊರಡುವ. ಚಲೋ. ಕಂಪನಿಯಿಂದ ಬಿಟ್ಟವರೀಗ ಕರೆಕ್ಟಾಗಿ ಮತ್ತೊಮ್ಮೆ ಮಗದೊಮ್ಮೆ ಉಜಿರೆಗೆ ಬಂದಾಯಿತು. ಒಮ್ಮೆ ಬೆಳಿಗ್ಗೆಗೆ ಬಂದಿದ್ದೆ, ಈಗ ಮತ್ತೊಮ್ಮೆ ಬರ್ತಾ ಇರೋದು. ಈಗ ಇಲ್ಲಿಂದ ಮತ್ತೆ ನಾವು ಧರ್ಮಸ್ಥಳ ರೋಡಲ್ಲಿ ಹೋಗಬೇಕು. ಆಗ ಹೇಗೆ ಹೋಗಿದ್ವಿ ಅದೇ ದಾರಿಯಲ್ಲಿ ಹೋಗಿ ಮತ್ತೆ ಬೈಪಾಡಿ ರೋಡಿಗೆ ರೈಟಿಗೆ ಹೋದರೆ ಬೈಪಾಡಿ ರೋಡ್ ಸಿಗ್ತದೆ, ಅಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗಬೇಕು. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. 12:23 ಮತ್ತು ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕೆ ಉಂಟು, ಅದೆಲ್ಲ ಮುಂದೆ ಎಂತಂತ ತಿಳಿಸ್ತೇನೆ. ಬನ್ನಿ ಈಗ ಇಲ್ಲಿಂದ ಸೀದಾ ಬೈಪಾಡಿ ಕಡೆಗೆ ಹೊರಡುವ. ಇವತ್ತು ಯಾಕೋ ಮಳೆ ಸ್ವಲ್ಪ ಕಮ್ಮಿ ಉಂಟು. ನಿನ್ನೆ ಮಳೆ ಇರಲಿಲ್ಲ ವಿನೋದ್ ಭಾಯ್? ಇವತ್ತು ಬೆಳಿಗ್ಗೆಯಿಂದ ಅಷ್ಟೇನು ಮಳೆ ಇಲ್ಲ, ಸ್ವಲ್ಪ ಬರ್ತದೆ ಹೋಗ್ತಾ ಉಂಟು. ಬಟ್ ವಾತಾವರಣ ನೋಡಿ, ಮೋಡ ಮುಚ್ಚಿ ಹೋಗಿದೆ ಎಲ್ಲ. ಇದೆಲ್ಲ ಎಷ್ಟು ಗಂಟೆಗೆ? ಒಂದು 6 ಗಂಟೆಗೆ ಈ ಥರ ಇರ್ತದಲ್ಲ, ನಿಜವಾಗಿ ನೋಡಿದರೆ ಆ ಥರನೇ ಉಂಟು. ಈಗ ಇಲ್ಲಿಂದ ಸ್ಟ್ರೈಟ್ ಹೋದರೆ ಧರ್ಮಸ್ಥಳಕ್ಕೆ ಸೇರ್ತದೆ ಈ ರೋಟು. ನಾವು ಇಲ್ಲಿ ಧರ್ಮಸ್ಥಳ ರೂಟಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲಿಂದ ರೈಟ್ ತಗೊಂಡು ಸೀದಾ ಎಲ್ಲಿಗೆ ಬೆಳಾಲ್ ರೋಡಲ್ಲಿ, ಬೆಳಾಲ್ ಬೈಪಾಡಿಯಾಗಿ ಆ ಕಡೆಯಿಂದ ಹೋಗಬೇಕು. ಇಲ್ಲಿ ಎಂಥದ್ದು ಪಾಯಿಂಟ್ ಕೂಡ ಇಲ್ಲ, ಇಲ್ಲಿ ಎಂಥದ್ದು ನಾವು ವೀಡಿಯೋ ಮಾಡೋದಿಲ್ಲ. ಬಿಕಾಸ್ ಪಾಯಿಂಟ್ ಇರೋದು ಬೆಳಾಲಲ್ಲಿ, ಅಲ್ಲಿ ಹೋಗಿ ಫಸ್ಟ್ ಪಾಯಿಂಟಲ್ಲಿ ಸಿಗೋದು. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಂದವರೀಗ ಬೆಳಾಲ್ ಹತ್ರ ಇದ್ದೇವೆ. ಈಗ ಬೆಳಾಲಲ್ಲಿ ಒಂದೇ ಒಂದು ಪಾಯಿಂಟ್ ಇರೋದು, ಅದನ್ನು ಮುಗಿಸ್ಕೊಂಡು ಹೋದರೆ ಮತ್ತೆ ಒಂದು ಬೈಪಾಡಿಯಲ್ಲಿ ಒಂದು ಹೋಟೆಲ್ ಉಂಟು, ಅದು 2 ಮುಗಿಸಿದರೆ ಇಲ್ಲಿದ್ದು ಮುಗಿಯಿತು ಈ ರೂಟಿದ್ದು. ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು ಉಪ್ಪಿನಂಗಡಿ ದಾರಿಯಲ್ಲಿ. ಬಟ್ ಇದೆಲ್ಲ ಶುಕ್ರವಾರ ಹಾಕುವುದು ಈ ದಾರಿ. ನಾನು ಆ್ಯಕ್ಚುಲಿ ಶುಕ್ರವಾರ ಹೋಗುವ ದಾರಿ ಇದು. ಇವರು ಶುಕ್ರವಾರ ಸಹ ತಗೊಳ್ತಾರೆ,
ಇವತ್ತು ಸಹ ತಗೊಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ಇಲ್ಲೇ ಇರೋದು ರೈಟ್ ಸೈಡಲ್ಲಿ ಭೋಜನ ಅಂತೇಳಿ ಅವರಿಗೆ ಒಂದು ಐಟಮ್ ಹಾಕಿ ಇಲ್ಲಿಂದ ಹೊರಡುವ ಸೀದಾ. ಸಕ್ಕರೆ ಎಲ್ಲ ಉಂಟು ಮಾರೆ ಅವರಿಗೆ. ಇಲ್ಲಿಗೆ ಎಂತೆಲ್ಲ ಜುನೈದ್ ಭಾಯ್? ಒಂದು ಸಕ್ಕರೆ, ಮೆಣಸಲ್ಲಿ ಉಂಟು, ಅದರಲ್ಲಿ ಉಂಟು, ಮತ್ತೊಂದು ಬೆಲ್ಲ, ಹುರುಳಿ. ಇದು 3 ಕಟ್ಟನ್ನು ಚಬಕ್ಕ ಹಾಕುವ ಬನ್ನಿ. ಧನಿಕ್ಲೆ ಫಸ್ಟ್ ಪಾಯಿಂಟಿಂದ ಬಿಟ್ಟವರು ಈಗ 2ನೇ ಪಾಯಿಂಟಿಗೆ ಬಂದು ರೀಚ್ ಆಗಿ ಆಯಿತು. ಎಲ್ಲಿದ್ದೇವಪ್ಪ ಅಂತ ಹೇಳಿದರೆ ಕರೆಕ್ಟಾಗಿ ಬೈಪಾಡಿ ಜಂಕ್ಷನಲ್ಲಿದ್ದೇವೆ. ಅಲ್ಲಿ ಒಂದು ನಾರ್ಮಲ್ ಆಗಿ ಅವರಿಗೆ ಅಂಗಡಿ ಹೋಟೆಲ್ಗೆ ಇರ್ತದಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ, ಸೊ ಅವರಿಗೆ ಒಂದು ಚಿಕ್ಕ ಕಟ್ಟು ಉಂಟು, ಅದನ್ನು ಹಾಕಿ ಮತ್ತು ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಉಪ್ಪಿನ ಅಂಗಡಿ ಕಡೆ ಹೊರಡುವ. ಇಲ್ಲೇ ಇರಲಿ ಅಲ್ಲ, ಎಂತ ಗೊತ್ತುಂಟು, ಅಲ್ಲಿ ಒಂದು ತೊಟ್ಟದ ಕಟ್ಟುಂಟು. ಹಾಂ, ಮತ್ತು ಅದಕ್ಕೊಂದು ಪಾಮ್ ಆಯಿಲ್ ಉಂಟು ಅಲ್ಲಿ, 2 ಕೊಟ್ಟು ಬಿಡಿ, 2020. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನೋಡಿ ಹೋಟೆಲ್ ಅರ್ಸಿತ ಅಂತೇಳಿ. ಸೊ ಅವರಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು ನಮ್ಮ ಜುನೈದ್ ಭಾಯ್ ಹಾಕ್ತಾರೆ. ಶುಕ್ರವಾರ ಆದರೆ ಇಲ್ಲಿಗೆ ಸಹ ಇರ್ತದೆ, ಮತ್ತು ಈ ಅಂಗಡಿಗೆ ಇರ್ತದೆ ಒಮ್ಮೊಮ್ಮೆ ಮಾತ್ರ. ಮುಂಚೆ ವಾರ ಆರ್ಡ್ರ್ ಕೊಡ್ತಾಯಿದ್ರು, ಬಟ್ ಇವಾಗ ಇಲ್ಲ. ಮತ್ತು ಅಲ್ಲಿ ಬಾರ್ ಉಂಟಲ್ಲ, ಸೊ ಅಲ್ಲಿಗೆ ಸಹ ಇರ್ತದೆ. ಇವತ್ತು ಅಲ್ಲಿಗೆಲ್ಲ ಇಲ್ಲ, ಬಿಕಾಸ್ ಇವತ್ತು ಈ ಲೈನ್ ಅಲ್ಲ, ನಮ್ಮದು ನಾರ್ಮಲ್ ಆಗಿ ಈ ಕಡೆಯಿಂದ ಹೋಗಬೇಕು. ಮುಂಚೆ ನಾವು ಈ ಕಡೆಯಿಂದ ಬರ್ತಾ ಇರಲಿಲ್ಲ ಆಯಿತಾ. ಮುಂಚೆ ನಾವು ಅಲ್ಲಿಂದ ಸಂತೆಕಟ್ಟೆಯಾಗಿ ಮತ್ತು ಅಲ್ಲಿಂದ ಗೇರುಗಟ್ಟೆಯಾಗಿ ಸೀದಾ ಹೋಗಿ ಆ ಕಡೆಯಿಂದನೇ ಹೋಗಿ ಆ ಕಡೆಯಿಂದ ಬರ್ತಿದ್ವಿ. ಬಟ್ ಇದೆಂತಂತ ಗೊತ್ತಾಗ್ತಿಲ್ಲ. ನಮ್ಮ ಇನ್ನೊಬ್ಬರು ಆರ್ಡ್ರ್ ತೆಗೆಯೋರು ಬಂದು ಈ ಕಡೆಲ್ಲ ಆರ್ಡ್ರ್ ತೆಗೆದು ಇಲ್ಲಿಗ ಇರೋದು ಒಂದು 2 ಅಂಗಡಿ. ಸೊ 2 ಅಂಗಡಿಗೋಸ್ಕರ ಸುತ್ತಾಡಿಕೊಂಡು ಹೋಗಬೇಕು. ನೋಡುವ, ಈಗ ಇಲ್ಲಿ ಪಾಯಿಂಟ್ ಬಿಟ್ಟರೆ ನಮ್ಮ ನೆಕ್ಸ್ಟ್ ಶಿವಗಣೇಶ್ ಅಂತ, ಅದೆಲ್ಲಿರೋದಪ್ಪ ಅಂತ ಹೇಳಿದರೆ ಪದ್ಮಂಜದಲ್ಲಿ. ಆ ಕಟ್ಟನ್ನು ಇಲ್ಲೇ ಇಟ್ಟಿದ್ದೇನೆ, ಟಪ್ಪ ತೆಗೆದು ಕೊಡಲಿಕ್ಕೆ ಆಗ್ತದೆ ಅಂತೇಳಿ ಲೋಡ್ ಮಾಡುವಾಗಲೇ ಅಲ್ಲಿ ಇಡಿಸಿದ್ದೆ. ಸೊ ಇಷ್ಟೇ ಅಪ್ಡೇಟ್, ಮತ್ತೆಂಥದ್ದಿಲ್ಲ. ಈಗ ಇಲ್ಲಿಂದ ಜುನೈದ್ ಭಾಯ್ ಬೀಳ್ತಂದಾದಮೇಲೆ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಪದ್ಮಂಜ, ನಾನ್ ಸ್ಟಾಪ್ ಆಗಿ ಪದ್ಮಂಜಕ್ಕೆ ಹೋಗಿ ಸಿಗೋದು. ಜುನೈದ್ ಭಾಯ್ ಎಲ್ಲ ಬಂದಾಯಿತು. ಎಷ್ಟು ಜುನೈದ್ ಭಾಯ್? 2020 ರೂಪಾಯಿ ಅಲ್ಲ, ಅದು ಬ್ಯಾಗ್ ಎಲ್ಲ ಹಾಕಿ ಆಯಿತು. ಈ ವಿಷಯ ಏನಪ್ಪ ಅಂತ ಹೇಳಿದರೆ, ಇನ್ನೊಂದು ನನ್ನ ಮೇಲೆ ಒಂದು ಕಂಪ್ಲೇಂಟ್ ಉಂಟು. ಎಂತ ಅಂತ ಹೇಳಿದರೆ, ನಾನು ಲೈನಿಗೆ ಲೇಟಾಗಿ ಹೊರಟರು ಬೇಗ ಬರ್ತೇನೆ ಅಂತೇಳಿ. ಅದೇ ಇನ್ನೊಬ್ರು ಡ್ರೈವರು ಇದೇ ಟೈಮಿಗೆ ಬಿಟ್ಟರೆ 1 ಗಂಟೆಗೆ 12ವರೆಗೆಲ್ಲ ಬಿಟ್ಟರೆ 7:30 8 ಗಂಟೆ ಆಗ್ತದಲ್ಲ, 8 ಗಂಟೆ ಎಲ್ಲ ಆಗ್ತದೆ. ನಾನು 12ವರೆಗೆ ಬಿಟ್ಟರೆ ಸಹ 5:05ವರೆಗೆ ಹೋಗ ಕಂಪನಿಗೆ ಒಂದು ರೀಚ್ ಮಾಡಿಸ್ತೇನೆ. ಸೊ ಅದರ ಬಗ್ಗೆ ತುಂಬ ಜನರಿಗೆ ಎಂತೆಂತ ಉಂಟು, ಎಷ್ಟು ಉರಿ ಉಂಟು ಅಂತ ಹೇಳಿದರೆ, ನಮ್ಮ ಇನ್ನೊಬ್ಬ ಹುಡುಗ ಹೇಳಿದ ಹೀಗೆ ವಿಷಯ ಅಂತೇಳಿ. ನನಗೆ ಅದು ಗೊತ್ತುಂಟು. ಎಂತಂತ ಹೇಳಿದರೆ ಬೇಕಂತಲೇ ಲೇಟ್ ಬಿಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಅದು ನನಗೆ ಯಾವತ್ತೋ ಗೊತ್ತಾಗಿದೆ. ಮುಂಚೆ ಒಂದು ವಿಷಯ ಹೇಳೋದು ಕೇಳಿ. ಈಗ ಬದಲಿ ಡ್ರೈವರ್ಗಳು ಬರ್ತಾರೆ. ಬದಲಿ ಡ್ರೈವರ್ಗಳು ಬಂದಾಗ ಎಂತ ಆಗ್ತದೆ, ಎಷ್ಟು ಗಂಟೆಗೆ ಬಿಡ್ತಾರೆ ಜುನೈದ್ ಭಾಯ್? 11 ಗಂಟೆಗೆಲ್ಲ ಬಿಡ್ತಾರೆ. ಬದಲಿ ಡ್ರೈವರ್ಗಳು ಬಂದಾಗ 10, 10:30, 11 ಗಂಟೆಗೆ ಬಿಡಲಿಕ್ಕೆ ಆಗ್ತದೆ. ಅದೇ ಪರ್ಮನೆಂಟ್ ಡ್ರೈವರ್ಗಳಿದ್ದಾಗ ನಮ್ಮ ಲೈನನ್ನು ಬಿಡೋದು 12:30, 12:45 ಲೈನಿಗೆ ಬಿಡ್ತಾರೆ. ಸೊ ಬದಲಿ ಡ್ರೈವರ್ ಬರುವಾಗ ಅದು ಹೇಗೆ ಐಟಮ್ ಬರ್ತದೋ ಕಂಪನಿಗೆ ಅದು ಗೊತ್ತಿಲ್ಲ. ಅದೇ ಪರ್ಮನೆಂಟ್ ಡ್ರೈವರ್ ಬರುವಾಗ ಹೇಗೆ ಐಟಮ್ ಖಾಲಿ ಆಗ್ತದೆ ಅದು ಸಹ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾತಾಡಿದರೆ ಸರಿಯಾಗೋದಿಲ್ಲ. ಈಗ ಜುನೈದ್ ಭಾಯ್ ಹತ್ರ ನಿಮಗೆ ಮಾತಾಡಿಸ್ತೇನೆ. ಎಂತ ಜುನೈದ್ ಭಾಯ್, ಎಂತ ಹೇಳ್ತೀರಾ? ಬೇಗ ಬರೋದಂದ್ರೆ ನೀವು ಸಹ ಒಂದು ಹೆಲ್ಪ್ ಮಾಡ್ತೀರಲ್ಲ. 25 kg 50 kg ಇದ್ರೂ ಸಹ ನೀವು ಒಂದು ಅಂಗಡಿ ಹಾಕ್ತೀವಿ, ನಾನೊಂದು ಅಂಗಡಿ ಹಾಕ್ತೇನೆ, ಹಾಗೆ ಸ್ವಲ್ಪ ಬೇಗ ಆಗ್ತದೆ. ಅವರು ಹಾಗೆ ಅಲ್ಲ, ಅವರು ದುಡ್ಡು ಮಾತ್ರ ತಗೊಂಡು ಬರೋದು, ಐಟಮ್ ಮಾತ್ರ ತಗೊಂಡು ಹೋಗಿ ನಾನು ಹಾಕೋದು, ಅವ್ರಿಗೆಂತ ಕೆಲಸ ಇಲ್ಲಲ್ಲ. ಹಾಗಾದ್ರೆ ಲೇಟ್ ಆಗ್ತದೆ. ಇದು ಇವರು ಅರ್ಥ ಮಾಡಿಕೊಳ್ಳೋದಿಲ್ಲ. ನನ್ನ ಬಗ್ಗೆ ತುಂಬಾ ಉಂಟು. ಈಗ ನನ್ನನ್ನು ಆದಷ್ಟು ಲೇಟ್ ಬಿಡಬೇಕು, ಬಿಟ್ರೇನೆ ಗಾಡಿ ಹೋಗ್ತದ. ನಿಮಿಷ ಮಾತಾಡುವ. ನನ್ನನ್ನು ಲೇಟ್ ಬಿಡ್ಬೇಕಂತ ತುಂಬಾ ಆಸೆ ಬರ್ತಾ ಇದ್ದಾರೆ. ನೀವೊಂದು ಹೆಲ್ಪ್ ಮಾಡಿದ್ದಕ್ಕೆ ಆಯ್ತು ನಮಗೆ. ನೀವು ಸಹ ಹೆಲ್ಪ್ ಮಾಡೋದಿಲ್ಲ, ಅವರು ಸಹ ಹೆಲ್ಪ್ ಮಾಡೋದಿದ್ರೆ ನಾವು ಸುಮ್ಮನೆ ಯಾಕೆ ದುಡಿಯುದು ಕಷ್ಟಪಟ್ಟು? ಮತ್ತೆ ಅದೇ ಹೇಳುದು. ನನ್ನ ವಿಷಯ ಹೇಗಂತ ಹೇಳಿದ್ರೆ, ಈಗ ನೋಡಿ, ನೀವು ಲೈನಲ್ಲಿ ಮಾಮೂಲಾಗಿ ನೋಡಿರ್ತೀರ. ಹೇಗಂತ ಹೇಳಿದ್ರೆ ನಮ್ದು ಬೇರೆ ಸಿಸ್ಟಮ್ ಲೈನ್ ಇದ್ದು. 25 kg ಇದ್ದಿದ್ರೆ ಜುನೈದ್ ಭಾಯ್ ಒಬ್ಬರನ್ನು, ಜುನೈದ್ ಭಾಯ್ ಆಗಿರಲಿ ಇನ್ನೊಬ್ರು ಆಗಿರಲಿ, ಒಬ್ಬರನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಇನ್ನೊಂದು ಸಿಸ್ಟಮ್ ಅಂತ ಹೇಳಿದ್ರೆ, ಈಗೆಲ್ಲ ಎದುರುಗಡೆ ಇಟ್ಟಿರ್ತಾನೆ. ಯಾಕಂತ ಹೇಳಿದ್ರೆ ರಪ್ಪ ಆಗಲಿ ಅಂತೇಳಿ. ನಿಮ್ಮ ಇನ್ನೊಬ್ಬ ಡ್ರೈವರ್ ಹಾಗೆ ಮಾಡ್ತಾರಾ? ಹಾಗೆ ಮಾಡೋದಿಲ್ಲ. ಸೊ ಈಗ ಒಂದು ಪ್ರಶ್ನೆ ಅಂತ ಇರೋದಂತ ಹೇಳಿದ್ರೆ, ಎಷ್ಟೇ ಲೇಟ್ ಬಿಟ್ಟರು, ಎಷ್ಟೇ ಬೇಗ ಬಂದರೂ ಸಹ
ಎಷ್ಟೇ ಬೇಗ ಬಂದ್ರು ಸಹ ನಾವು ಐಟಮ್ ಖಾಲಿ ಮಾಡಿ ಬರುದಲ್ಲ, ತಗೊಂಡು ಬರುದಿಲ್ಲ. ವಾಪಸ್ ತಗೊಂಡ್ ಬರ್ತೇವೆ. ಅದು ನಿಮ್ಮ ತಲೆಯಲ್ಲಿ ಅಷ್ಟು ಬುದ್ಧಿ ಇಲ್ವಾ, ಎಂತ ಸಗಣಿ ತುಂಬಿಕೊಂಡಿದ್ದೀರಾ ತಲೆಯಲ್ಲಿ, ನನಗೆ ಗೊತ್ತಾಗುದಿಲ್ಲ. ಈಗ ನಿಮ್ಮನ್ನು ಸಹ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ನಮ್ಗೇನೆ ಬೀಳ್ತದ ಅಂತ. ಎಲ್ಲ ನಿಮ್ಗೆ ಬೀಳ್ತದೆ. ಈಗ ಮಾಡಿದ್ರೆ ನಾನು ಸಹ ಮಾಡ್ಬೇಕಾಗ್ತದಲ್ಲ ಜನರಿಗೆ, ನಾನು ಸಹ ಒತ್ಕೊಂಡು ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಮತ್ತೆ ಕಷ್ಟ ಆಗ್ತದೆ ಅಂತ ಹೇಳಿ. ಮತ್ತೆ ಇರೋ ಬರೋ ಲೈನ್ಗಳನ್ನೆಲ್ಲ ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ಆಯ್ತು. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ ಮಾಡ್ತಾ ಇರೋದು ನಾನು. ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ. ಎಷ್ಟೇ ಆಗ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, ನೀವು ಎಷ್ಟೇ ಲೋಡ್ ಹಾಕಿದ್ರು ನಾವು ಒಂದು ಐಟಮ್ ಸಹ ಬಿಟ್ಟು ಬರುದಿಲ್ಲ. ಎಲ್ಲ ಐಟಮ್ ಹಾಕಿಯೇ ಬರುದಲ್ಲ. ನಾನು 5 ಗಂಟೆಗೆ ಬೇಕಾದ್ರೆ ಬರ್ತೇನೆ, 3 ಗಂಟೆಗೆ ಬೇಕಾದ್ರೆ ಬರ್ತೇನೆ, ರಾತ್ರಿ 10 ಗಂಟೆಗೆ ಬೇಕಾದ್ರೆ ಬರ್ತೇನೆ. ಬಟ್ ಅದು ನೀವು ತಿಳ್ಕೊಳ್ಬೇಕು, ನೀವು ಬರುವಾಗ ಗಾಡಿ ಎಲ್ಲ ಖಾಲಿ ಆಗಿರ್ತದೆ. ನಿಮ್ಮ ಐಟಮ್ ನಿಮ್ಗೆ, ನಿಮ್ಮ ಹಣ ನಿಮ್ಗೆ ಸಿಗ್ತದಲ್ಲ, ಮತ್ತೆ ಎಂತದಕ್ಕೆ ನೀವು ಇಷ್ಟು ಕಷ್ಟ ಭರಿಸಿ ಮಾತಾಡಿ ಪ್ರಯೋಜನ ಇಲ್ಲ. ಹೇಳುವವರಿಗೆ ಅದು ಅರ್ಥ ಆಗುವವರಿಗೆ ಅರ್ಥ ಆಗಿರ್ತದೆ. ಈಗ ಇಲ್ಲಿ ನೋಡ್ಬೋದು 12:52 ಆಯಿತು. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಮಾತಾಡಿ ಮುಗಿಲಿಕ್ಕಿಲ್ಲ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ಒಂದೇ ಸ್ಟ್ರೆಚ್ ಸೀದಾ ಉಪ್ಪಿನಂಗಡಿ ಕಡೆಗೆ. ಉಪ್ಪಿನಂಗಡಿಗೆ ಹೋಗೋ ಮುಂಚೆ ಒಂದು 2 ಅಂಗಡಿ ನಮಗೆ ಸಿಗ್ತದೆ, ಅದನ್ನು ಮುಗಿಸ್ಕೊಂಡು ಹೋಗುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.